ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 24 ಕನ್ನಡ. ಕಲಬುರಗಿಯ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ನಿವೃತ್ತ ನೌಕರರ ಕಣ್ಣೀರು ಸದ್ಯಕ್ಕೆ ನಿಲ್ಲುವಂತೆ ಕಾಣುತ್ತಿಲ್ಲ. ನಿರಂತರವಾಗಿ ನಿವೃತ್ತಿ ವೇತನ ನೀಡುವಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿರುವ ವಿಶ್ವವಿದ್ಯಾಲಯದ ಧೋರಣೆಯನ್ನು ಖಂಡಿಸಿ ಇಂದು ನಿವೃತ್ತ ನೌಕರರು ಬೀದಿಗಿಳಿದು ಆಕ್ರೋಶ ಹೊರಹಾಕಿದ್ದಾರೆ. ಜೂನ್ ತಿಂಗಳು ಪೆನ್ಷನ್ ಕೈ ಸೇರದ ಕಂಗಾಲಾಗಿರುವ ವೃದ್ಧರು ವಿವಿ ಆಡಳಿತ ಮಂಡಳಿ ವಿರುದ್ಧ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ. ಹೌದು, ಜ್ಞಾನದ ದೇಗುಲವಾಗಬೇಕಿದ್ದ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಈಗ ನಿವೃತ್ತ ನೌಕರರ ಆಕ್ರೋಶದ ಕೇಂದ್ರವಾಗಿದೆ. ವಿಶ್ವವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಸುಮಾರು 600ಕ್ಕೂ ಹೆಚ್ಚು ಶಿಕ್ಷಕರು ಹಾಗೂ ಶಿಕ್ಷಕೇತರ ಸಿಬ್ಬಂದಿ ಪ್ರತಿ ತಿಂಗಳು ತಮ್ಮದೇ ನಿವೃತ್ತಿ ವೇತನಕ್ಕಾಗಿ ಪರದಾಡುವಂತಾಗಿದೆ. ವಿವಿ ಆಡಳಿತ ಮಂಡಳಿಯ ನಿರಂತರ ವಿಳಂಬ ನೀತಿಯಿಂದಾಗಿ ಬಡ ನಿವೃತ್ತ ನೌಕರರು ತೀವ್ರ ಹಣಕಾಸಿನ ಮುಂಗಟ್ಟು ಎದುರಿಸುತ್ತಿದ್ದಾರೆ. ಪ್ರಮುಖವಾಗಿ ಕಳೆದ ಜೂನ್ ತಿಂಗಳ ನಿವೃತ್ತಿ ವೇತನ ಜುಲೈ ತಿಂಗಳು ಕಳೆದರೂ ಇನ್ನೂ ಕೈ ಸೇರಿಲ್ಲ. ಇದರಿಂದ ಆಕ್ರೋಶಗೊಂಡ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ನಿವೃತ್ತ ನೌಕರರ ಸಂಘದ ನೇತೃತ್ವದಲ್ಲಿ ಇಂದು ವಿವಿಯ ಆಡಳಿತ ಕಚೇರಿ ಎದುರು ಬೃಹತ್ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಸಂಘದ ಉಪಾಧ್ಯಕ್ಷರಾದ ಸಿದ್ದರಾಮಪ್ಪ ಹೊದಲೂರವರ ಮಾರ್ಗದರ್ಶನದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಎಂಬಿ ಸಜ್ಜನ್, ಸಿದ್ದರಾಮ್ ಬೆಳಮಗಿ, ವಿಬಿ ಕಣ್ಣೂರ್, ಎಸ್ ಮಲ್ಲಿಕಾರ್ಜುನ್ ಸೇರಿದಂತೆ ನೂರಾರು ನಿವೃತ್ತ ನೌಕರರು ಭಾಗವಹಿಸಿ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಎಲ್ಲರಲ್ಲಿ ನಮಸ್ಕಾರ. ಇವತ್ತಿನ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳೋದ ಉದ್ದೇಶವೇನೆಂದರೆ, ಈಗಾಗಲೇ ಏನದಲ್ಲ 8ನೇ ತಾರೀಕು ಒಳಗಡೆ ಏನದಲ್ಲ ನಿಮ್ಮದು ಎಲ್ಲ ನಿವೃತ್ತಿ ವೇತನ ಜಮಾ ಮಾಡುತ್ತೇನೆಂದು ಕುಲಪತಿಗಳು ಆಶ್ವಾಸನೆ ನೀಡಿದ್ದರು. ಆದರೆ ಅವರು ಆಶ್ವಾಸನೆಯನ್ನು ಇಲ್ಲಿವರೆಗೆ ಈಡೇರಿಸಿಲ್ಲ. ಅದಕ್ಕಾಗಿಯೇ ಧರಣಿ ಸತ್ಯಾಗ್ರಹವನ್ನು ಕೈಗೊಳ್ಳಲಾಗಿದೆ. ಅವರು ಪಿಂಚಣಿ ಬಿಡುಗಡೆ ಮಾಡುವವರಿಗೆ ಧರಣಿ ಮಾಡಬೇಕೆಂದು ನಮ್ಮದು ಏನಲ್ಲ ಒಂದು ಆಶಯ ಇದೆ, ನಿರ್ಧಾರ ಇದೆ ಸರ್. ಎಲ್ಲ ರೂಲ್ಸ್ ಪಿಂಚಣಿ ಏನದಲ್ಲ ನಿಗದಿತ ಟೈಮ್ದಲ್ಲೇ ಏನದಲ್ಲ ಸಂದಾಯ ಮಾಡಬೇಕು. ಆಮೇಲೆ ಸರ್ಕಾರದಿಂದ ಏನದಲ್ರಿ ಅವರು ಪಿಂಚಣಿ ತರಿಸ್ಬೇಕು. ಆಮೇಲೆ ನಮಗೇನದಲ್ಲ 1ನೇ ತಾರೀಕು ಒಳಗಡೆ ಏನದಲ್ಲ ನಮ್ಗೆ ಪಿಂಚಣಿ ಪ್ರತಿ ತಿಂಗಳು ಏನದಲ್ಲ ಡಿಕ್ಲೇರ್ ಮಾಡ್ಬೇಕ್ರಿ. ಅದು ಒಂದು ವೇಳೆ ಇವತ್ತು ರಿಲೀಸ್ ಮಾಡಲಿಲ್ಲ ಅಂತಂದ್ರಿ ಏನ್ರಿ ಇಲ್ಲೇ ಕುಂತೆ ಏನಲ್ಲ ಧರಣಿ ಮುಂದುವರಿಸ್ತಾ ಇದ್ದೀವಿ ರೀ. ಪೇಮೆಂಟ್ ಆಗೋವರೆಗೆ ಧರಣಿ ಮುಂದುವರಿಸ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರ ಇವತ್ತು ದಿವಾಳಿ ಎದ್ದಂಥ ಸರ್ಕಾರ ಇದೆ. ಇದು ಸರ್ಕಾರ ಸತ್ತು ಹೋದ ಸರ್ಕಾರ ಇದೆ. ಈ ವಿಶ್ವವಿದ್ಯಾಲಯಗಳಿಗೆ ಕೂಡ ಸತ್ತು ಹೊಡಿತಾ ಇದ್ದಾರೆ ಅವರು. ಇಲ್ಲಿ ಯೂನಿವರ್ಸಿಟಿಗಳು ಯಾವುದೇ ಒಂದು ಆರ್ಥಿಕ ಸಹಾಯ ಸರಿಯಾಗಿ ಧನ ಸಹಾಯ ಕೊಡ್ತಾ ಇಲ್ಲ. ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ, ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ನಾವು ಕಂಟಿನ್ಯೂಸ್ ಆಗಿ ನಿವೃತ್ತಿ ನೌಕರರಿಗೆ ನೀವು ನಿಗದಿತವಾಗಿ ಪ್ರತಿ ತಿಂಗಳ ಕೊನೆ ದಿವಸ ನೀವು ಪೆನ್ಷನ್ ಕೊಡ್ರಿ ಅಂತೇಳಿ ಕೇಳ್ತಾ ಇದ್ದೀವಿ. ಆದರೂ ನಮ್ಮೆಲ್ಲ ರೊಕ್ಕ ಇಲ್ಲ ಅಂತಾರೆ ಅವರು. ರೊಕ್ಕ ಇಲ್ಲ ಅಂದ್ರೆ ಮತ್ತೆ ಯಾಕಿರ್ಬೇಕು? ಇಲ್ಲಿ ರೊಕ್ಕ ತೊಗೊಂಡ್ಬಾರೆ ಹೋಗಿ. ಇಲ್ಲಿ ಬರ್ಲಿಕ್ಕೆ ಹೋಗ್ಬೇಡ. ಯೂನಿವರ್ಸಿಟಿ ಖಾಲಿ ಕೈಲಿ ಬಂದು ಏನು ಮಾಡ್ತೀರಿ? ಇಲ್ಲೇ ಇದು ಮಾಡ್ತೀರಿ, ದಲಾಲಿ ಕೆಲಸ ಮಾಡ್ತೀರಿ. ನೌಕರದಾಗಿ ಪಾಪ ಎಲ್ಲೆಲ್ಲೇ ಇರ್ತಾರೆ ಬಡವ ನೌಕರ. ಅದು ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಒಂದೇ ಒಂದು ವಿಶ್ವವಿದ್ಯಾಲಯ ಇದು ಜೀವಂತವಾಗಿರಬೇಕಾದ್ರೆ ಈ ಸರ್ಕಾರ, ಕರ್ನಾಟಕ ಸರ್ಕಾರ, ಮುಖ್ಯವಾಗಿ ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಸರಿಯಾದ ಧನ ಸಹಾಯ ಕೊಡಬೇಕು. ಆಫೀಸರ್ಗಳು ಏನು ಮಾಡ್ತಾರೆ? ಕುಂತು ಎದ್ದು ಹೋಗ್ತಾರೆ, TAD ತೊಗೋತಾರೆ. ಸಿಂಡಿಕೇಟ್ ಮೀಟಿಂಗ್ ಅದ ಇವತ್ತು. ಪಾಪ ಅವ್ರು ಏನು ಮಾಡ್ತಾರೆ? ಅವ್ರಿಗೇನು ಗೊತ್ತಿಲ್ಲ ಯೂನಿವರ್ಸಿಟಿ ಅಂದರೆ ಏನು. ಬರ್ತಾರೆ, ಅವರು TAD ತೊಗೋತಾರೆ, 4 ಕೆಲಸ ಇರ್ತಾವೆ, ಯಾರು ಪರ್ಸ್ನಲ್ಲ ಮಾಡ್ಕೊಂಡು ಹೋಗ್ತಾರೆ. ಆದರೆ ಸರ್ಕಾರ ಏನಿದೆ ಇದು ಸಾಯಲಿಕ್ಕೆ ಬಿಡಬಾರ್ದು ಅಂತ ನಾವು ಕೇಳ್ತಾ ಇದ್ದೀವಿ. ಆದರೂ ಕೂಡ ಪ್ರತಿ ತಿಂಗಳ ನಾವು ಪೆನ್ಷನ್ ಸಲುವಾಗಿ ಬರಬೇಕು. ನಾವಿಲ್ಲಿ ಧರಣಿ ಸತ್ಯಾಗ್ರಹ ಮಾಡಬೇಕು, ಒದರಬೇಕು, ಹೋಗ್ಬೇಕು. ಅವಾಗ ನಾವು ತೊಗೊಳ್ಬೇಕಂದ್ರೆ ಬಡವ ನೌಕರು ಇರ್ತಾರೆ, ಮೆಡಿಸಿನ್ ಇರ್ತದೆ, ಅವ್ರದ್ದು ಮಕ್ಕಳ ಶಾಲೆ ಇರ್ತದೆ, ಅವರು ಹಾಲಿನ ರೊಕ್ಕ ಕೊಡೋದಿರ್ತದೆ, 108 ಕಿರಾಣಿ ಬಾಕಿ ಕೊಡೋದಿರ್ತದೆ. ಇಷ್ಟು ಬಡವ ನೌಕರು ಇವರು.
ಕೆಲವರು ಶ್ರೀಮಂತರು ಇದ್ದಾರೆ, ಬಟ್ ಹೆಚ್ಚಿಗಿರೋರು ಬಡವ ನೌಕರು, ಅವರಿಗೆ ನೀವು ನಿಗದಿತವಾಗಿ ಇದು ನಿವೃತ್ತಿ ವೇತನ ಕೊಡ್ಲಿಕ್ಕೆ ಏನಾಗ್ಯದಪ್ಪ ನಿಮಗೆ? ಯೂನಿವರ್ಸಿಟಿ ಎಫ್ ಡಿ ಮುಗಿಸಿ ಬಂದು ಬೆಳಕ ಅಡ್ಜಸ್ಟ್ ಮಾಡ್ಕೋರಿ. ಏನೂ ಇಲ್ಲೇ ಇಲ್ಲ, ಬರೀ ಕುಂದಿರ್ತಾರೆ ಎದ್ದು ಹೋಗ್ತಾರೆ. ಏನಾದ್ರು ಜೀವಂತವಾಗಿರ್ಬೇಕಾದ್ರೆ ಏನೋ ಕೋಶಿಶ್ ಮಾಡಬೇಕು. ಈಗ ಬಂದಿಲ್ಲ ಅಂದ್ರೆ ಅಡ್ಜಸ್ಟ್ ಮಾಡಬೇಕು. ಅದು ಏನೂ ಇಲ್ಲ. ಯಾರು ಇಲ್ಲಿ ಅನುಭವಿ ಆಫೀಸರ್ಗಳಿಲ್ಲ, ಅನುಭವಿ ಯಾರು ಇಲ್ಲಿ ಸಿಂಡಿಕೇಟ್ ಮೆಂಬರ್ಗಳಿಲ್ಲ, ಏನಿಲ್ಲ. ಇದು ಖಾಲಿ ಬಂದು ರೊಕ್ಕ ಖರ್ಚು ಮಾಡೋದು ಒಂದು ಗೊತ್ತದ ಅವ್ರಿಗೆ. ಆ ರೊಕ್ಕ ಹೆಂಗೆ ತರಬೇಕು ಗೊತ್ತಿಲ್ಲ. ಮತ್ತು ಸರ್ಕಾರದ ಎದುರ ಮುಂಡಿಯವ್ರು ಕುಂದಿರ್ತಾರೆ. ಸರ್ಕಾರ ಹೇಳಿದೆ ನಾವು ಯೂನಿವರ್ಸಿಟಿದು 100 ಎಕರೆ ಜಾಗ ಕೊಟ್ಬಿಟ್ಟಿದ್ದಾರೆ. ಏನು ಇವರಪ್ಪನ ಜಾಗನಾ ಇದು? ಒಂದು ನೇ ಪೀಸ್ ತೊಗೊಂಡಿಲ್ಲ. ಅದೇ ಒಂದೊಂದು ಎಕರೆಗೆ 1 ಕೋಟಿ ತೊಗೊಂಡು ನಾವು 100 ಕೋಟಿ ಇರ್ತಿತ್ತು. ಇಲ್ಲ, ಧೈರ್ಯನೇ ಇಲ್ಲ ಅವ್ರಿಗೆ. ಧೈರ್ಯ ಇಲ್ಲವ್ರದೆಲ್ಲ ವಿ ಸಿ ಆಗಿ ಬರ್ತಾರೆ, ಆಫೀಸರ್ ಆಗಿ ಬರ್ತಾರೆ. ನಾವು ಹೇಳಿದೆವು ಬಸ್ ಸ್ಟ್ಯಾಂಡಿಗೆ ರೊಕ್ಕ ಕೊಡಬೇಡ್ರಿ ಜಾಗ, ಇಲ್ರಿ ನಾವು ಅವ್ರ ಬಳಿ ರೊಕ್ಕ ಅವ್ರು ಮಾರ್ತೀವಿ ಅವರಿಗೆ. ಅದನ್ನೂ ಮಾಡಲಿಲ್ಲ. 30 ವರ್ಷ ಲೀಸ್ ಕೊಟ್ಟರು. ಏನಿದು ಯೂನಿವರ್ಸಿಟಿ ಅಂದರೆ ಏನು ಅಡಿಬಿಟ್ಟಿ ಆಗ್ಯದ. ರೊಕ್ಕ ಹ್ಯಾಂಗೆ ಜಮಾ ಮಾಡಬೇಕು ಗೊತ್ತಿಲ್ಲ, ಅದ್ರ ಬಗ್ಗೆ ಹಠ ಹಿಡಿಯೋದು ಗೊತ್ತಿಲ್ಲ, ಇದು ಮುಂದುವರ್ಸೋದ ಬಗ್ಗೆ. ಹೀಗಾಗಿ ಯೂನಿವರ್ಸಿಟಿ ಹಾಳಾಗ್ತಾ ಇದೆ, ಸರ್ಕಾರ ಹಾಳಾಗ್ತಾ ಇದೆ, ಸರ್ಕಾರ ಕುಸಿದು ಬಿದ್ದಿದೆ. ಆಡಳಿತ ಯೂನಿವರ್ಸಿಟಿಗಳನ್ನು ಜೀವಂತವಾಗಿ ಮಾಡಬೇಕಾದ್ರೆ ಯೂನಿವರ್ಸಿಟಿಗಳಿಗೆ ಸರಿಯಾದ ಫಂಡ್ ಕೊಡಬೇಕು. ಮೊನ್ನೆ CM ಅವರು ಇಲ್ಲೇ ಮೀಟಿಂಗ್ ಮಾಡ್ಯಾರ. ಈಸ್ ಆಲ್ಸೋ ಎಜುಕೇಷನ್ ಮಿನಿಸ್ಟರ್ ಇಲ್ಲ ರೆಗ್ಯುಲರ್ಗೆ ನೋಡ್ಬೇಕಾಯ್ತು ಅವ್ರು ಇಲ್ಲಿ ಏನದ ಅಂತ. ಇಲ್ಲ, ಬಂದರು ಹೋದ್ರು, ಜಾತ್ರೆ ಮಾಡ್ಕೊಂಡು ಹೋದ್ರು. ಏನು ಚೇಂಜ್ ಇಲ್ಲ. ಅದಕ್ಕೆ ನಾವು ಕಂಟಿನ್ಯೂಸ್ ಆಗಿ ಪ್ರತಿ ತಿಂಗಳನ್ನು ಕೂಡ ಹೋರಾಟ ಮಾಡೋ ಪರಿಸ್ಥಿತಿ ಭಾಳ ದುರದೃಷ್ಟಕರ ಇದೆ. ಈ ಪರಿಸ್ಥಿತಿ ಬರಬಾರ್ದು ನಮ್ಮ ಯೂನಿವರ್ಸಿಟಿಗೆ. ಇದು ಲವ ಅಂತೇಳಿ ಹೊಳಿಬೇಕು ಯೂನಿವರ್ಸಿಟಿ ಅಂತ ನಾವು ಅಂತೀವಿ. ಇಲ್ಲ, ಹೊಳಿಬೇಡ, ನಾವು ಇದಕ್ಕೆ ಹೊಳಿ ಹಾಕ್ತೀವಿ ಅಂತ ಅವ್ರಂತಾರೆ. ಇದಕ್ಕೆ ಬಿಡೋದಿಲ್ಲ. ನಾವು ಇದಕ್ಕೆ ಈ ಯೂನಿವರ್ಸಿಟಿ ಸುಧಾರಿಸಲಿಕ್ಕೆ ನಾವು ಹೋರಾಟ ಮಾಡ್ತೀವಿ. ಮತ್ತು ನಿವೃತ್ತ ನೌಕರರಿಗೆ ಸರಿಯಾದ ನಿಗದಿತ ವೇತನ ಸಿಗಲಿಕ್ಕೆ ನಾವು ಕೂಡ ಹೋರಾಟ ಮಾಡ್ತೀವಿ ಅಂತೇಳಿ ಇವತ್ತು ನಾವು ಧರಣಿ ಸತ್ಯಾಗ್ರಹ ಇಲ್ಲಿ ಮಾಡ್ತಾಯಿದ್ದೀವಿ. ಇದನ್ನು ಕಂಟಿನ್ಯೂ ಇರ್ತೇವೆ. ಅಲ್ಲಿವರೆಗೆ ನಿವೃತ್ತಿ ವೇತನ ಸಿಗೋದಿಲ್ಲ, ಅಲ್ಲಿವರೆಗೆ ನಾವು ಇಲ್ಲಿಂದ ಎದ್ದು ಹೋಗೋದಿಲ್ಲ. ಒಂದು ತಿಂಗಳು ಹಾಂ. CM ಒಳಗೆ ಬಿಟ್ಟಿಲ್ಲ ಅಲ್ಲಿ. ಈ ಯೂನಿವರ್ಸಿಟಿನ ಫಸ್ಟ್ ಟೈಮ್ ನೋಡಿ 50 ವರ್ಷದಾಗ ಒಂದೊಂದು ನಾಯಿ ಒಳಗೆ ಬಿಡ್ಲಾರ್ದಂಗೆ ಅಷ್ಟು ಪೊಲೀಸರು ಹಾಕ್ಯಾರ. ಒಳಗೆ ಏನೂ ಇಲ್ಲ. ಯೂನಿವರ್ಸಿಟಿ ಖುಲ್ಲಾ ಬಿಟ್ಟರು ಮಂದಿನೇ ಇಲ್ಲ. ಯೂನಿವರ್ಸಿಟಿಯಾಗ ಹುಡುಗರೂ ಇಲ್ಲ, ಎಂಪ್ಲಾಯ್ಸ್ನೂ ಇಲ್ಲ. ಅದಕ್ಕೆ ಸಾವಿರಾರು ಪೊಲೀಸರು ನಿಂತಿರ್ತಾರೆ ಎಲ್ಲ ಕಡೆಗೆ. ಏನೋ ಟೆರರಿಸ್ಟ್ ಏನೋ ಬಂದಾರೆ ನಂಗೆ. ಅರೆ CM ಬಂದ ನಾವು ಭೇಟಿ ಆಗ್ತೀವಿ, ಮಾತಾಡ್ಲಿಕ್ಕೆ ಬಿಡ್ರಿ. ನೀವಂತೂ ಮಾತಾಡೋದ್ರ ಬಾಲ ಮುದುವೆ ಹೇಳ್ಕೊಂಡು ಕುಂದ್ರು ನಾವು ಕೇಳ್ತೀವಿ CMಗೆ, ಯಾಕೆ ಹಿಂಗೆ ಮಾಡ್ತಾಯಿದ್ದಾರೆ ಯೂನಿವರ್ಸಿಟಿಗೆ ಸಾಯ ಯಾಕೆ ಹೊಡ್ತಾರೆ? ಈ ಥರ ಯೂನಿವರ್ಸಿಟಿ ಸತ್ತು ಹೋಗ್ತಾ ಇದೆ. ಇದು ಜೀವಂತ ಉಳಿಬೇಕು. ಸರ್ಕಾರ ನಮ್ಮ ಯೂನಿವರ್ಸಿಟಿಗಳಿಗೆ ಸರಿಯಾದ ಏನದಲ್ಲ ಅನುದಾನ ಕೊಡಬೇಕು ಅಂತೇಳಿ ಇವತ್ತು ನಾವು ಧರಣಿ ಸತ್ಯಾಗ್ರಹ MB ಸಜ್ಜನ್